ಜನಪರವಾಗಿ ರಾಜ್ಯದ ಹಿತವನ್ನು ಕಾಪಾಡಿರುವುದರಿಂದಲೇ ಈವರೆಗೆ ಒಟ್ಟು 17 ಬಜೆಟ್ಗಳನ್ನು ಮಂಡಿಸಲು ಸಾಧ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಪರಿಷತ್ನಲ್ಲಿ ಇಂದು ತಿಳಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯ ವೇಳೆ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರಸ್ತಾಪಿಸಿದ ವಿಷಯಗಳಿಗೆ ಉತ್ತರಿಸಿದ ಅವರು, ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡಿದ್ದೇವೆ. ರಾಜ್ಯ ಸರ್ಕಾರಗಳು ಆರ್ಥಿಕವಾಗಿ ಸದೃಢವಾದರೆ ಕೇಂದ್ರ ಸರ್ಕಾರವೂ ಸದೃಢವಾಗುತ್ತದೆ. ಅದೇ ರೀತಿ ಕೇಂದ್ರ ಸರ್ಕಾರ ಸದೃಢವಾದರೆ ರಾಜ್ಯ ಸರ್ಕಾರಗಳು ಪ್ರಬಲವಾಗುತ್ತವೆ. ಇದನ್ನೇ ಒಕ್ಕೂಟ ವ್ಯವಸ್ಥೆ ಎಂದು ಹೇಳಲಾಗುತ್ತದೆ ಎಂದರು. ಜನಪರ ಕಾರ್ಯಗಳೊಂದಿಗೆ ರಾಜ್ಯದ ಹಿತ ಕಾಪಾಡುವ ಜೊತೆಗೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಜನರು ಹಾಗೂ ಪಕ್ಷದ ನಾಯಕರ ಬೆಂಬಲದಿಂದ ಇಷ್ಟೊಂದು ಬಜೆಟ್ಗಳನ್ನು ಮಂಡಿಸಲು ಸಾಧ್ಯವಾಗಿದೆ. ಬೆಂಬಲ ಇಲ್ಲದಿದ್ದರೆ ಇಂತಹ ಸಾಧನೆ ಸಾಧ್ಯವಾಗುತ್ತಿತ್ತೆ ಎಂದು ಪ್ರಶ್ನಿಸಿದರು. ಆದರೆ ಇದರಲ್ಲಿ ಶಿಸ್ತು, ನೀವು ಸಾಲ ಮಾಡಿದ ದಿನವೇ ಅದು ಶಿಸ್ತು ಅಲ್ಲ, ಇದು ಬಹಳ ಟೀಕೆಗಳನ್ನ ಮಾಡಿದ್ದಾರೆ ಅವರು. ಟೀಕೆಗಳು ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಟೀಕೆಗಳು ಹೇಗಿರ್ಬೇಕಪ್ಪ ಅಂತಂದ್ರೆ ಅವು ಸಕಾರಣವಾಗಿರ್ಬೇಕು. ಈಗ ನೀವು ಒಂದು ಮಾತನ್ನ ಹೇಳಿದ್ರಿ, ದುಂದು ವೆಚ್ಚ ಮಾಡ್ತೀರ. ದುಂದು ವೆಚ್ಚ ಮಾಡ್ತಾರೆ. ಆ ದುಂದು ವೆಚ್ಚ ಕಡಿಮೆ ಮಾಡಿದ್ರೆ ಬಹಳ ಅನುಕೂಲ ಆಯ್ತಿತ್ತು. ವಿಮಾನದಲ್ಲಿ ಹಾರಾಟ ಮಾಡಿಬಿಟ್ಟಿದ್ದಾರೆ, ಜಾಸ್ತಿ ಖರ್ಚಾಗಿದೆ ಅಂತ. ಬಸವರಾಜ ಬೊಮ್ಮಾಯಿ 21-22ರಲ್ಲಿ ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ ನಿಮಗೆ? 37 ಕೋಟಿ. ಯಾರು ಮಾಡಿರೋದು? ಆಗ ನೀವು ಇದ್ರಲ್ಲ, ಹಾಗೆ ಕೇಳಲಿಲ್ಲ. ಒಂದೇ ಪಾರ್ಟಿ ಆದ್ರೆ ಕೇಳಬಾರ್ದಂತ? ಕೇಳ್ಬೇಕು. 37 ಕೋಟಿ, 21-22. ನೋಡಿ ಇಲ್ಲಿ 22-23 ಬಸವರಾಜ ಬೊಮ್ಮಾಯಿ ಅವರು 37 ಕೋಟಿ 1,24,345 ಕೋಟಿ. ಅದು ದುಂದು ವೆಚ್ಚನ ಅಲ್ಲ ನಿಮ್ ಪ್ರಕಾರ? ನಾನು 3 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. 23-24ರಲ್ಲಿ 12 ಕೋಟಿ, 24-25ರಲ್ಲಿ 21 ಕೋಟಿ, 25-26ರಲ್ಲಿ 29 ಕೋಟಿ. ನನಗಿಂತ ಜಾಸ್ತಿನ ಕಡಿಮೆನ ಅವರು? 37 ಕೋಟಿ ಜಾಸ್ತಿನ, 29 ಕೋಟಿ ಜಾಸ್ತಿನ? ಏನೋ ಮಾತಾಡಬೇಕು, ಆ ಕಾರಣಕ್ಕೋಸ್ಕರ ಮಾತಾಡೋದಲ್ಲ. ಮುಖ್ಯಮಂತ್ರಿ ಆದವರಿಗೆ ಬೇರೆ ಬೇರೆ ಕೆಲಸಗಳಿರ್ತವೆ. ಆ ಕೆಲಸಗಳು ಇರೋದ್ರಿಂದ ಸಮಯ ಉಳಿತಾಯ ಮಾಡಲಿಕ್ಕೋಸ್ಕರವಾಗಿ ಏರೋಪ್ಲೇನ್ನಲ್ಲಿ ಹೋಗ್ಬೇಕಾಗ್ತದೆ. ಅದು ಹಿಂದೆನೂ ಹೋಗಿದೆ. ಪ್ರಧಾನಮಂತ್ರಿಗಳು ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಾ? ವಿದೇಶಗಳಿಗೆ ಹೋಗಿರೋದು 814 ಕೋಟಿ.